ಇತ್ತೀಚಿನ ದಿನಗಳಲ್ಲಿ ತುಂಬ ಜನರ ಕಂಪ್ಲೇಂಟು ಫ್ಯಾಟಿ ಲಿವರ್ ಎಲ್ಲ ಆಗಿರುತ್ತಲ್ವ. ರೀಸನ್ ಬೇರೆ ಬೇರೆ ಥರದಲ್ಲಿ ಇರುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಲಿವರ್ನ ಕ್ಲೀನ್ ಮಾಡೋದಕ್ಕೆ, ಲಿವರ್ನ ಆರೋಗ್ಯಕ್ಕೆ ಇವತ್ತು ನಾನೊಂದು ಮನೆಮದ್ದನ್ನು ಹೇಳ್ತಾ ಇರೋದು. ಇದಕ್ಕೆ ಫಸ್ಟಿಗೆ 2 ನೆಲ್ಲಿಕಾಯಿ ಬೇಕಾಗುತ್ತೆ. ಇದನ್ನು ಕಟ್ ಮಾಡ್ಕೊಂಬಿಡ್ತೀನಿ. ಮಿಡಲಲ್ಲಿರೋ ಬೀಜ ಬೇಡ ಆಗುತ್ತೆ. ನೀವು ಬೇಕಂದರೆ ತುರ್ಕೊಳ್ಬಹುದು. ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ. ಆ್ಯಕ್ಚುಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದನ್ನ ಡೈಲಿ ಒಂದೊಂದು ತಿಂತಾ ಇದ್ದರೂ ಕೂಡ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ಲಿವರ್ಗೆ ಕೂಡ ತುಂಬಾ ಒಳ್ಳೆಯದು ನೆಲ್ಲಿಕಾಯಿ. ಫ್ಯಾಟ್ ಬರ್ನ್ ಮಾಡೋಕ್ಕೆ ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇವಾಗ 2 ನೆಲ್ಲಿಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಫ್ರೆಶ್ ಅಲೋವೆರಾ ಬೇಕಾಗುತ್ತೆ. ಅಲೋವೆರಾನ ಕಟ್ ಮಾಡಿ ತಂದವರು ಯಾವಾಗಲೂ ಈ ಕೆಳಗಡೆ ಇರುತ್ತಲ್ಲ, ಅದನ್ನ ಕೆಳಗಡೆ ಈ ಥರ ಮಾಡಿ ನಿಲ್ಲಿಸಿ ಇಡಬೇಕು. ಒಂದು ಅರ್ಧ ಗಂಟೆ ಹೊತ್ತಾದರೂ ಅದರ ಒಳಗಡೆ ಟಾಕ್ಸಿನ್ಸ್ ಇರುತ್ತೆ. ಅದು ಯೆಲ್ಲೋ ಕಲರ್ ಥರ ಅನಿಸುತ್ತೆ ನಮಗೆ, ಯೆಲ್ಲೋ ಕಲರ್ ಲೋಳೆ ಥರ ಹೊರಗಡೆ ಹೋಗುತ್ತೆ. ಅದು ಹೋದ್ಮೇಲೆ ನಾವು ಅದನ್ನು ಯೂಸ್ ಮಾಡಬಹುದು. ಅಲ್ಲಿ ತನಕ ಯೂಸ್ ಮಾಡಬಾರ್ದು. ಇದನ್ನು ಇವಾಗ ಸೈಡ್ಸ್ ತೆಕ್ಕೊಂಡು ಬಿಡ್ತೀನಿ ಫಸ್ಟಿಗೆ. ಈ ಸಿಪ್ಪೆ ಕೂಡ, ಈ ಗ್ರೀನ್ ಕಲರ್ ಏನಿದೆ ಅಲ್ಲ ಸಿಪ್ಪೆ, ಅದು ಕೂಡ ಯೂಸ್ ಮಾಡಬಾರ್ದು. ನಾವು ಕರೆಕ್ಟಾಗಿ ನಾವು ಕಟ್ ಮಾಡುವಾಗಲೇ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅಲೋವೆರಾನ ಬೇರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ತಾರಲ್ವ. ಇವಾಗೆಲ್ಲ ಅಲೋವೆರಾ ಜ್ಯೂಸೇ ಸಿಗುತ್ತೆ ಆ್ಯಕ್ಚುಲಿ ಹೊರಗಡೆನೆ. ಇಲ್ಲಾಂದರೆ ನಾವು ಫ್ರೆಶ್ ಅಲೋವೆರಾ ತಂದು ಈ ಥರ ಜ್ಯೂಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಫ್ರೆಶ್ ಆಗಿ ಮಾಡ್ಕೊಳ್ಬೇಕು, ಬಟ್ ಕೇರ್ಫುಲ್ ಆಗಿರಬೇಕು. ಟಾಕ್ಸಿನ್ಸ್ ಎಲ್ಲ ಏನೂ ಜಾಸ್ತಿ ಬರದೇ ಇರೋ ಥರ ನೋಡ್ಕೊಳ್ಬೇಕು. ಫಸ್ಟಿಗೆ ನಾನು ಹೇಳ್ದಂಗೆ ಒಂದು ಅರ್ಧ ಗಂಟೆ ಹೊತ್ತು ಆ ಯೆಲ್ಲೋ ಕಲರ್ ಲೋಳೆ ಹೋಗೋ ಥರ ಇಟ್ಟು ಆಮೇಲೆ ಈ ಥರ ತೆಕ್ಕೊಳ್ಬಹುದು. ಈ ಗ್ರೀನ್ ಕಲರ್ ಪಾರ್ಟು ಬೇಡ ಆಗತ್ತೆ ನಮಗೆ. ಇದು ಒಳಗಡೆ ಜೆಲ್ ಮಾತ್ರ ಸ್ಪೂನಲ್ಲಿ ತೆಕ್ಕೊಳ್ಬಹುದು. ನಮಗೆ ಇದು ಒಂದು 2 ಟೀ ಸ್ಪೂನ್ ಆಗುವಷ್ಟು ಸಿಕ್ಕಿದ್ರೆ ಸಾಕು. ಇವಾಗ ನೆಲ್ಲಿಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಜ್ಯೂಸರ್ ತೊಗೊಂಡಿದ್ದೀನಿ. ಇವಾಗ ಅಲೋವೆರಾ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ, ಫ್ರೆಶ್ ಅಲೋವೆರಾ. ಇದರ ಜೊತೆಯಲ್ಲಿ ಇಂಪಾರ್ಟೆಂಟ್ ಇದು ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿ ಕೊತ್ತಂಬರಿ ಸೊಪ್ಪಿದೆಯಲ್ಲ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಏನಿರುತ್ತೆ ದೇಹದಲ್ಲಿ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ 1 ಪಿಂಚ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅಡುಗೆಗೆ ಯೂಸ್ ಮಾಡುವಂತಹ ಅರಿಶಿನ, ಆರ್ಗ್ಯಾನಿಕ್ ಅರಿಶಿನ ಪುಡಿ ಇದ್ದರೂ ಆಗುತ್ತೆ, ಒಳ್ಳೆಯದು. ಇವಾಗ ಇದಕ್ಕೆ 1 ಲೋಟ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ನಾವು ಕೊತ್ತಂಬರಿ ಸೊಪ್ಪು ಹಸಿ ಹಾಕಿದಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆ ದೇಹಕ್ಕಂತೂ ತುಂಬಾ ಒಳ್ಳೆಯದಿದು. ಇದನ್ನು ಈಗ ಸೋಸ್ಕೊಳ್ಬಹುದು ನೀವು ಬೇಕಂದರೆ, ಇಲ್ಲ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ನೀವು ಸೋಸೋದೇನು ನೆಸೆಸಿಟಿ ಇರಲ್ಲ, ಹಾಗೆ ಬೇಕಂದರೆ ಕುಡಿಬಹುದು. ಈ ಜ್ಯೂಸಲ್ಲಿ ನಾವು ಯೂಸ್ ಮಾಡಿರೋವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ನಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಕೊಬ್ಬು ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ಹೊರಗೆ ಹಾಕೋದಕ್ಕೆ ತುಂಬಾ ಇಂಪಾರ್ಟೆಂಟಾಗಿ ಹೆಲ್ಪ್ ಆಗುವಂಥದ್ದು. ಸೊ ಲಿವರ್ದು ಆರೋಗ್ಯಕ್ಕೆ ಅಂತ ಹೇಳಿದರೆ ನಾವು ಫ್ಯಾಟ್ ಬೇಡದೇ ಇರುವಂತಹ ಫ್ಯಾಟ್ ಏನಿರುತ್ತಲ್ಲ ಬಾಡಿಯಲ್ಲಿ ಅದನ್ನು ಫಸ್ಟು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಈಗ ಲಾಸ್ಟಲ್ಲಿ ಒಂದು 4 ಕಾಳು ಕಲ್ಲುಪ್ಪನ್ನು ಹಾಕಬೇಕು. ಟೇಬಲ್ ಸಾಲ್ಟ್ ಅಷ್ಟೊಂದು ಒಳ್ಳೆಯದಲ್ಲ, ಕಲ್ಲುಪ್ಪಾದರೆ ತುಂಬಾ ಬೆಸ್ಟ್. ಕಲ್ಲುಪ್ಪು ಹಾಕಿ ಅದನ್ನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಇದನ್ನು ನೀವು ಒಂದು 2-3 ದಿನ ಕಂಟಿನ್ಯೂಸ್ ಕುಡಿಬೋದು, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆದರೆ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಬೆಳಿಗ್ಗೆ ಆದರೂ ಕುಡಿಬಹುದು, ಇಲ್ಲ ಆದರೆ ಮಧ್ಯಾಹ್ನ ಆದರೂ ಕುಡಿಬೋದು. ಆದಷ್ಟು ಸಂಜೆಯ ಮೇಲೆ ಅಥವಾ ರಾತ್ರಿ ಟೈಮಲ್ಲಿ ಕುಡಿಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಆದಷ್ಟು ಖಾಲಿ ಹೊಟ್ಟೆಯಲ್ಲಿ, ಇನ್ ಕೇಸ್ ಊಟ ಆದಮೇಲಾದರೆ ಊಟ ಆಗಿ 1 ಅವರ್ ಆದಮೇಲೆ ನೀವು ತೊಗೊಳ್ಬಹುದು. ಹಾಗೆ ಇದನ್ನು ಕುಡಿದು 1 ಗಂಟೆ ಹೊತ್ತು ಏನು ಅಷ್ಟೊಂದು ಜಾಸ್ತಿ ನೀರು ಅಥವಾ ಏನು ಕುಡಿಯೋಕ್ಕೆಲ್ಲ ಹೋಗಬೇಡಿ, ತಿನ್ನೋಕ್ಕೆಲ್ಲ. ಸೊ ಆವಾಗ ಇದರ ಇಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ.